Hi everyone, welcome back to Spokana, your daily English learning channel. By the end of this video, you will be able to form your own sentences confidently. Okay? So let's begin. Today we are going to learn basic English sentence structure, which is the foundation to simple sentences and complex sentences. These sentences are simple, practical, and super useful for beginners. ನಾವು ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರೆ ರ್ಯಾಂಡಮ್ ವರ್ಡ್ಸ್ ನ ಜೊತೆಗೆ ಸೇರಿಸಿ ಅದನ್ನ ಮೀನಿಂಗ್ಫುಲ್ ಸೆಂಟೆನ್ಸಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾವ್ಯಾವ ಜಾಗದಲ್ಲಿ ಏನೇನ್ ಬರಬೇಕು ಅದನ್ನ ಕರೆಕ್ಟ್ ಆಗಿ ನಾವು ಸೇರಿಸಿದ್ರೇನೆ ಅದನ್ನ ನಾವು ಯೂಸ್ಫುಲ್ ಸೆಂಟೆನ್ಸ್ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಸೊ ದ ಬೇಸಿಕ್ ಇಂಗ್ಲಿಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಅದನ್ನ ನಾವು ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಅಂಡ್ ಆಬ್ಜೆಕ್ಟ್ ಕೂಡ ನಾವು ಕರಿಬಹುದು. ನಾವು ವಾಟ್ ಇಸ್ ಅ ಸಬ್ಜೆಕ್ಟ್? Subject is nothing but the first noun or the pronoun of a sentence. For example, ಸ್ವಾತಿ, ನಂದಿತಾ, ಪ್ರಜ್ಞಾ ಯಾವುದಾದ್ರೂ ಹೆಸರು ಇರ್ಬೋದು, ಇಲ್ಲ ಐ, ಯು, ಹಿ, ಶಿ, ಇಟ್, ವಿ, ದೇ ಈ ಥರ ಪ್ರೊನೌನ್ಗಳು ಇರ್ಬೋದು. ಇದನ್ನ ನಾವು ಫಸ್ಟ್ ಸಬ್ಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ವರ್ಬ್ ಅಥವಾ ಪ್ರೆಡಿಕೇಟ್. ಇದೇನಪ್ಪ? ಇದನ್ನ ನಾವು ಕನ್ನಡದಲ್ಲಿ ಕ್ರಿಯಾಪದ ಅಂತಾನು ಕರಿತೀವಿ. ಸೊ ಆಕ್ಷನ್ ವರ್ಡ್ ಇಸ್ ಕಾಲ್ಡ್ ಎಸ್ ವರ್ಬ್. ಸೊ ಸ್ಟ್ಯಾಂಡ್, ಸಿಟ್, ಟಾಕ್ ಇದೆಲ್ಲ ಆಕ್ಷನ್ ವರ್ಡ್ಸ್ ಮಿಡಲ್ ಆಫ್ ದ ಸೆಂಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಏನು? ಸೊ ದ ಲಾಸ್ಟ್ ನೌನ್ ಆಫ್ ದ ಸೆಂಟೆನ್ಸ್ ಇಸ್ ಕಾಲ್ಡ್ ಎಸ್ ಆಬ್ಜೆಕ್ಟ್. ಸೊ ಆಲ್ ಟುಗೆದರ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ದ ಫಸ್ಟ್ ನೌನ್ ಆರ್ ಪ್ರೊನೌನ್ plus the action word plus the last noun makes a meaningful sentence. So the basic English sentence structure is subject plus verb plus object. Your first subject ಏನು ಅಂತ ನೋಡೋಣ ಬನ್ನಿ. So first let's talk about subject. So the other name for subject is topic. So subject na ನಾವು topic ಅಂತ ಕೂಡ ಕರಿತೀವಿ. Okay? So the definition for subject is it is the first noun or pronoun in a sentence. So ಈ noun ಅಂದ್ರೆ ಏನು? ಪರ್ಸನ್, ಪ್ಲೇಸ್, ಆನಿಮಲ್, ಥಿಂಗ್ಸ್ ನ ನಾವು noun ಅಂತ ಕರಿತೀವಿ. ಓಕೆ, ಈ pronoun ಅಂದ್ರೆ ಏನು? A word that replaces a noun is called as a pronoun. Like I, you, he, she, it. ಸೊ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಸಬ್ಜೆಕ್ಟ್ ಅಂದ್ರೆ ಫಸ್ಟ್ ಪದ ಒಂದು ಇಂಗ್ಲಿಷ್ ಸೆಂಟೆನ್ಸ್ ಅಲ್ಲಿ ಯಾವಾಗ್ಲೂ ಇಲ್ಲ ನೌನ್ ಅಥವಾ ಪ್ರೊನೌನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೇನಿರುತ್ತೆ ನೋಡೋಣ. ಸೊ ನೀವು ಯಾವ್ದಾದ್ರು ಇಂಗ್ಲಿಷ್ ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ನೇಮ್ಸ್ ಕಾಣುತ್ತೆ, ಲೈಕ್ ದೀಪಾ, ಅರವಿಂದ್, ಜಾನ್ ಆರ್ ಎನಿ ನೇಮ್ಸ್. ಓಕೆ, ಸೊ ದಟ್ ವಿಲ್ ಬಿ ದ ಫಸ್ಟ್ ವರ್ಡ್ ಆಫ್ ದ ಸೆಂಟೆನ್ಸ್. ಇಲ್ಲ ಕಾಮನ್ ನೌನ್ಸ್ ಕಾಣುತ್ತೆ. ಅ ಗೈ ಅಂತ ಕಾಣ್ಬೋದು, ಪಪ್ಪಿ ಅಂತ ಕಾಣ್ಬೋದು, ಕಂಪ್ಯೂಟರ್, ಪಬ್ಲಿಕ್, ವಿಲೇಜ್, ಸಿಟಿ ಈ ತರ ಒಂದು ಕಾಮನ್ ನೌನ್ ನಿಮ್ಗೆ ಕಾಣ್ಬೋದು. ಇದು ಮುಖ್ಯವಾಗಿ ನಿಮ್ಗೆ ಕಾಣುತ್ತೆ ನೋಡಿ. ಇಲ್ಲ ಐ ಕಾಣುತ್ತೆ, ಯು, ಹಿ, ಶಿ, ಇಟ್, ವಿ, ದೇ. ನೀವು ಮೋಸ್ಟ್ ಆಫ್ ದ ಸೆಂಟೆನ್ಸಸ್ ನ ನೋಡಿ ನಿಮ್ಗೆ ಇಲ್ಲ ನೇಮ್ಸ್ ಕಾಣುತ್ತೆ, ಇಲ್ಲ ಪ್ರೊನೌನ್ಸ್ ಕಾಣುತ್ತೆ. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಟಾಪಿಕ್ ಆಫ್ ದ ಸೆಂಟೆನ್ಸ್. ಸೊ ದಟ್ ವಿಲ್ ಬಿ ದ ಟಾಪಿಕ್ ಆಫ್ ಯುವರ್ ಸೆಂಟೆನ್ಸ್. ನಾವು ಅದರ ಬಗ್ಗೆನೆ ನಾವು ಸೆಂಟೆನ್ಸ್ ಅಲ್ಲಿ ಮಾತಾಡ್ತಾ ಇರ್ತೀವಿ. ಸೊ ದಟ್ ಇಸ್ ಯುವರ್ ಸಬ್ಜೆಕ್ಟ್. ವರ್ಬ್ ನ ನಾವು ಕನ್ನಡದಲ್ಲಿ ಕ್ರಿಯಾಪದ ಅಂತ ಕರಿತೀವಿ. ಓಕೆನಾ? ಸೊ ಹಾಗೆ ವರ್ಬ್ ಇಂಗ್ಲಿಷ್ ಅಲ್ಲಿ ನಾವು ಇನ್ನೊಂದ್ ಎರಡು ಹೆಸರಲ್ಲಿ ಕರಿತೀವಿ. ಒನ್ ಇಸ್ ಆಕ್ಷನ್ ವರ್ಡ್ ಅಂಡ್ ದಿ ಅದರ್ ಒನ್ ಇಸ್ ಪ್ರೆಡಿಕೇಟ್. ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಪ್ಲಸ್ ಆಬ್ಜೆಕ್ಟ್ ಅಂದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಪ್ರೆಡಿಕೇಟ್ ಅಂದ್ರೆ ವರ್ಬ್ ಅಂತಾನೆ ಅರ್ಥ ಬರುತ್ತೆ. ಅ ವರ್ಬ್ ಇಸ್ ಅ ವರ್ಡ್ ದಟ್ ಶೋಸ್ ಆಕ್ಷನ್ ಡನ್ ಬೈ ಅ ನೌನ್. ಸೊ ಆಕ್ಷನ್ ವರ್ಡ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್, ಆಕ್ಷನ್ಸ್ ನಾವೇನ್ ನೋಡ್ತೀವೋ ಸೆಂಟೆನ್ಸ್ ಅಲ್ಲಿ ಅದನ್ನ ನಾವು ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸಿಟ್, ಸ್ಟ್ಯಾಂಡ್, ಟಾಕ್, ಸಿಂಗ್, ವರ್ಕ್, ಎಕ್ಸರ್ಸೈಸ್, ಡಾನ್ಸ್, ರೀಡ್, ಸ್ವಿಮ್. ಆಲ್ ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ವರ್ಬ್ ಆರ್ ಆಕ್ಷನ್ ವರ್ಡ್ಸ್. ಈಗ ಫಸ್ಟ್ ಸಬ್ಜೆಕ್ಟ್ ನೌನ್ ಮತ್ತೆ ಪ್ರೊನೌನ್ ಆಗಿದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಸೆಂಟೆನ್ಸ್ ಅಲ್ಲಿ? ವರ್ಬ್ಸ್ ಬರುತ್ತೆ, ಅಂದ್ರೆ ಆಕ್ಷನ್ಸ್ ಬರುತ್ತೆ.
ನೆಕ್ಸ್ಟ್ ಆಬ್ಜೆಕ್ಟ್ ಏನು ಅಂತ ನೋಡೋಣ ಬನ್ನಿ. ಸೊ ಆಬ್ಜೆಕ್ಟ್, the last topic or the last noun in a sentence is called as object. So first noun is called as subject and last noun is called as object. Okay. So some examples are park, people, Sudha, friends, doctor, bus, children, shop. ಈ ತರ ಯಾವುದೇ ಪರ್ಸನ್, ಪ್ಲೇಸ್, ಅನಿಮಲ್ ಥಿಂಗ್ಸ್ ನ ನಾವು ಆಬ್ಜೆಕ್ಟ್ ಅಲ್ಲೂ ಕೂಡ ಹಾಕ್ಬೋದು. ಸೊ ಇನ್ನು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕೃಷ್ಣ ಇಸ್ ಪ್ಲೇಯಿಂಗ್ ಅ ಫ್ಲೂಟ್. ಸೊ ಇಲ್ಲಿ ಸಬ್ಜೆಕ್ಟ್ ಯಾವ್ದಾಗುತ್ತೆ, ವರ್ಬ್ ಯಾವ್ದಾಗುತ್ತೆ, ಆಬ್ಜೆಕ್ಟ್ ಯಾವ್ದಾಗುತ್ತೆ ನೋಡೋಣ. ಸೊ ಇಲ್ಲಿ ಸಬ್ಜೆಕ್ಟ್ ಯಾರು, ಯಾರ ಬಗ್ಗೆ ಮಾತಾಡ್ತಾ ಇದೀವಿ ನಾವಿಲ್ಲಿ? ಕೃಷ್ಣ. ಸೊ ಕೃಷ್ಣ ಬಿಕಮ್ಸ್ ದ ಸಬ್ಜೆಕ್ಟ್. ಓಕೆನಾ? ಸೊ ಸಬ್ಜೆಕ್ಟ್ ಇನ್ನೊಂದು ಹೆಸರೇನು? ಟಾಪಿಕ್. ಸೊ ಇಲ್ಲಿ ಯಾರ ಟಾಪಿಕ್, ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ಕೃಷ್ಣ. ಸೊ ಹಿ ಬಿಕಮ್ಸ್ ದ ಸಬ್ಜೆಕ್ಟ್. ನೆಕ್ಸ್ಟ್ ಇಲ್ಲಿ ಆಕ್ಷನ್ ವರ್ಡ್ ಯಾವ್ದಿದೆ? ವರ್ಬ್ ಪ್ಲೇ. ಸೊ ಪ್ಲೇಯಿಂಗ್ ಬಿಕಮ್ಸ್ ದ ವರ್ಬ್ or your action word. ಓಕೆನಾ? ಇವಾಗ ಲಾಸ್ಟ್ ನೌನ್ ಆಫ್ ದ ಸೆಂಟೆನ್ಸ್ ಯಾವುದು? ನೌನ್ ಅಂದ್ರೆ ಏನು? ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್. ಸೊ ಫ್ಲೂಟ್ ಇಸ್ ಅ ಥಿಂಗ್. ಸೊ ದಿಸ್ ಬಿಕಮ್ಸ್ ಯೋರ್ ಲಾಸ್ಟ್ ನೌನ್. ಸೊ ದಿಸ್ ಬಿಕಮ್ಸ್ ಯೋರ್ ಆಬ್ಜೆಕ್ಟ್. ಇವಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ object. So this is your sentence structure. So most of your sentences ನೀವು ನೋಡಿದ್ರೆ ಇದೇ ತರ ಬರುತ್ತೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈಗ ಕೆಲವು ಸೆಂಟೆನ್ಸಸ್ ಅಲ್ಲಿ ನೀವು ಬರೇ ಸಬ್ಜೆಕ್ಟ್ ಪ್ಲಸ್ ವರ್ಬ್ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಶಿ ಇಸ್ ಸಿಂಗಿಂಗ್. ಸೊ ಇಲ್ಲೇನ್ ಬರುತ್ತೆ? ಬರೇ ಸಬ್ಜೆಕ್ಟ್ ಮತ್ತೆ ವರ್ಬ್ ಬರುತ್ತೆ. ಇಲ್ಲ ಕೆಲವು ಸರಿ ನೀವು ಬರೇ ವರ್ಬ್ ಮತ್ತೆ ಆಬ್ಜೆಕ್ಟ್ ನೋಡ್ಬೋದು. ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಸೊ ನೋಡಿ, ಇಲ್ಲಿ ನಿಮ್ಗೆ ಸಬ್ಜೆಕ್ಟ್ ಇಲ್ಲ. ಓಕೆನಾ? ಸೊ ಯಾವ್ದಾದ್ರು ಎರಡು ಬರ್ಬೋದು, ಇಲ್ಲ ಮೂರು ಬರ್ಬೋದು. ಬಟ್ ದಿಸ್ ಈಸ್ ಯುವರ್ ಬೇಸಿಕ್ ಫೌಂಡೇಶನ್, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದನ್ನ ಇನ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಂಪಲ್ಸ್ ಜೊತೆ ನೋಡೋಣ. ಐ ಆಮ್ ವಾಕಿಂಗ್ ಇನ್ ದ ಪಾರ್ಕ್. ಇಲ್ಲಿ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ನೋಡೋಣ. ಐ ಆಮ್ ವಾಕಿಂಗ್ ಇನ್ ದ ಪಾರ್ಕ್. ಐ ಬಿಕಮ್ಸ್ ದ ಸಬ್ಜೆಕ್ಟ್, ವಾಕಿಂಗ್ ಬಿಕಮ್ಸ್ ದ ವರ್ಬ್, park becomes the object. So altogether, subject plus verb plus object. Ramu is sitting in the class. Subject is Ramu, sitting becomes the verb, class becomes the object. So subject plus verb plus object. Ramu is sitting in the class. Ganesh is going to the hospital. Pratibha is talking to her friend. He is playing with the puppy. She shifted to Bangalore. Sridhar is dancing on the stage. ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ತರ ಡೈಲಿ ಇಂಗ್ಲಿಷ್ ಲರ್ನಿಂಗ್ ವಿಡಿಯೋಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.